ಗ್ರೀಷ್ಮಾ, ನೀವು ಹೇಳಿದ್ರಿ ಶ್ರೀಕಾಂತ್ ಸರೇ ಫಸ್ಟ್ ಕಾಲ್ ಮಾಡಿದ್ದು ನಿಮ್ಗೆ ಅಂತ ಹೇಳಿ. ಸೊ ಬ್ಯಾಕ್ ಗ್ರೌಂಡ್ ಸಿನಾರಿಯೋ ಹೆಂಗಿತ್ತು ಹೇಳಿ. ನಿಮಗ್ ಕಾಲ್ ಬರುತ್ತೆ, ಉಪ್ಪಿ ಸರ್ ಡೈರೆಕ್ಷನ್ ಅಲ್ಲಿ ನೀವ್ ಆಕ್ಟ್ ಮಾಡ್ತೀರಾ ಅಂದ ತಕ್ಷಣ ಫೋನ್ ಇಟ್ಮೇಲೆ ನಿಮ್ ರಿಯಾಕ್ಷನ್ ಹೆಂಗಿತ್ತು? ಫಸ್ಟ್ ನಂಬಕ್ ಆಗ್ಲಿಲ್ಲ. ನಾನು ಜಾಸ್ತಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ಆಮೇಲೆ ಆಗ್ಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಸಖತ್ ಬೇಜಾರಾಗ್ಬಿಡೋದು. ಯಾಕಂದ್ರೆ ಜಸ್ಟ್ ಬಿನ್ 2 years and ಉಪ್ಪಿ ಸರ್ ಎಲ್ಲಾರು ಪ್ರತಿಯೊಬ್ರು ಕಾಯ್ತಿರ್ತಾರೆ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಂತ. ಅಂಡ್ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಏನಿಲ್ಲ, ಅಪ್ಪ ಜೊತೆ ಮಾತಾಡ್ತಿದ್ರು ಅವರು, ನಾನು ಹಿಂದೆ ಡಾನ್ಸ್ ಮಾಡ್ತೀನಿ. ಫಸ್ಟ್ ಮೇಡಮ್ ಸಿನಿಮಾ ಹೀರೋಯಿನ್ ಮಾತಾಡ್ಸ್ಬಿಡ್ತೀನಿ ಮೇಡಮ್. UI ಸಿನಿಮಾ ಹೀರೋಯಿನ್ ಗ್ರೀಷ್ಮಾ, ಹೊಟ್ಟೆಯಲ್ಲಿ ಚಿಟ್ಟೆನ ಬಿಟ್ಟಂಗಾಗಿದ್ಯಾ ಈಗ? ತುಂಬಾ ಹೇಳಕ್ ಆಗ್ತಿಲ್ಲ ಅಷ್ಟು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಮ್ಮ ಒಟ್ಟಿಗೆ ಬಂದಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಶಿವರಾಜ್ ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಧನಂಜಯ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಏನ್ ಹೇಳಿ, ಎಲ್ಲಿಂದ ಶುರು ಮಾಡ್ಲಿ, ನಾನು ಬ್ಲಾಂಕ್ ಆಗ್ಬಿಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ಆ ಫಸ್ಟ್ ಕಾಲ್ ಬಂದಾಗ ಈ ತರ UI ಸಿನಿಮಾ ನಾನು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ದೆ ಆಡ್, ಸರ್ ಈ ತರ ಡೈರೆಕ್ಷನ್ ಮಾಡ್ತಿದಾರೆ ಅಂತ. ಅಂಡ್ ಪ್ರತಿಯೊಬ್ಬ ಉಪ್ಪಿ ಸರ್ ಅಭಿಮಾನಿ ಅಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾ ಇತ್ತು ಸರ್. ನಿಮ್ ಬರ್ತಿದ್ದೆ ಒಂದ್ ಪ್ರಶ್ನೆ, ಸರ್ ನಿಮ್ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ. ಅಂಡ್ ಫೈನಲಿ ಆ ದಿನ ಇನ್ 4 ದಿವಸದಲ್ಲಿ ನಾವೆಲ್ಲರೂ ವಿ ಕ್ಯಾನ್ ವಿಟ್ನೆಸ್ ದ UI ವರ್ಲ್ಡ್. ಅಂಡ್ ನಾನು ಕೂಡ ಆಸ್ ಅನ್ ಆಡಿಯನ್ಸ್ UI ವರ್ಲ್ಡ್ ಹೇಗಿರುತ್ತೆ, ಏನು UI ಅಂದ್ರೆ ಏನು, ನನ್ನ ತಲೆಯಲ್ಲಿ ಎಷ್ಟು ಹುಳಗಳಿವೆ, ನಾನೇ ಸತಿ ಸಿನಿಮಾನ ನೋಡ್ಬೇಕು ಅಂತ ಕಾಯ್ತಿದ್ದೀನಿ. ಎಲ್ಲರೂ ಸಿನಿಮಾ ನೋಡ್ತೀರಾ ಅದು ಗೊತ್ತು, ಬಟ್ 3-4 ಸತಿ ನೋಡ್ತೀರಾ ಅಂತಾನು ಗೊತ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್.